सर्वविज्ञानरक्षणामूर्ति नमः। एवं गुणविशेषणविशिष्टायामस्यां शुभृताम् अस्थिर्यमानस्य गोत्रोद्भवस्य सह कुटुम्बपरिवारवर्गस्य सर्वे जनाः सुखिनो भवन्तु। पूर्वकेन कुटुम्बानां क्षेमास्थैर्यधैर्यभाग्यारे शुभाशीर्वादस्य वेदोक्तमन्त्रपुष्पाञ्जलिं समर्पयामि। गणानाहं त्वा गणपतिं भवामहे कविं कवीनामश्रवस्तमं ज्येष्ठराजं ब्रह्मणस्वरः नृण्वन्नारविस्तीर्दादनाय एकरन्ध्राय विद्महे वक्रतुण्डाय धीमहि प्रकाशमहादेव सर्वानस्मरभहात्वाभ्यन्तरं ज्योतिः दीपोऽयं प्रदक्षिताः हिरण्यपात्रमदा पूर्णं ददाति ಮುಂದೆ ಬರಕ್ಕ ಇಲ್ಲಿ जया जय नमः पार्वती पदर्महारे हर नमः पार्वती पदर्महारे शंभो नमः पार्वती पदर्महारे लक्ष्मी वेंकटेश्वर स्वामी पादारविंदे गोविंद गोविंद ಹೋಗಿ ಹೋಗಿ ಆ ಕಡೆ ಹೋಗಿ ಅಲ್ಲೆಲ್ಲ ಹೆಣ್ಮಕ್ಳು ಇದ್ದಾರೆ ಪ್ರಕಾಶ ಮಹಾದೇವ ನಮಸ್ತೆ ಹೇಗಿದ್ದೀರಾ ಪೂರ ಮಂಗಳ ನೀರಾಜಂ ದರ್ಶಯಾಮಿ ಎಲ್ಲ ಹಾಗೆ ತಗೊಂಬಿಡಿ ಗೋವಿಂದ 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 ಆನ್ ಯಾರಾದ್ರೂ ಬನ್ನಿ ಸೀನಿಯರ್ ಸಿಟಿಜನ್ ಯಾರಾದ್ರೂ ಪಾಸ್ ದಿನ ಬರೋರು ಯಾರಿದ್ದೀರಾ ನೀವೇ ಆನ್ ಮಾಡ್ಬೇಕು ಅವ್ರು ಮಾಡ್ತಾರೆ ಎಲ್ಲಿ ಆನ್ ಮಾಡ್ಬೇಕು ಓಕೆ ಬನ್ನಿ ಓಪನ್ ಮಾಡ್ಬಿಡಿ ಓಪನ್ ನೀವೇ ಸುಧಾರ ಮಾಡಬೇಕು ಮೇಡಮ್ ಡೈಲಿ ಬರ್ಬೇಕು ನೀವೇ ಆನ್ ಮಾಡಕ್ಕೆ ನೆಕ್ಸ್ಟ್ ಆಟ ಇರುತ್ತೆ ಕ್ಷಮಿಯಾಮದೇವ ಭದ್ರಂ ಪಶ್ಯೇಮಾಕ್ಷ ಬೇರೆಜತ್ರಾಹ ಎಲ್ಲ ಆಶೀರ್ವಾದ ಮಾಡಿ ಮೇಡಮ್ ಅವರಿಗೆ ಎಸ್ 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 ಥ್ಯಾಂಕ್ ಯು ಲೈಟ್ಗಳಿಗೆ ಆಶೀರ್ವಾದ ಮಾಡಿ ಎಲ್ಲರ ಅಕ್ಷರ ತಗೊಳ್ಳಿ ಎಲ್ಲ ಆಶೀರ್ವಾದ ಮಾಡಿ ಗುರು ಹಿರಿಯರು ಎಲ್ಲರ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ತಸ್ಮೈ ಬ್ರಹ್ಮಾಜ ಕೀರ್ತಿ ಮೃಜಾನುಧ ಧರಂ ದಾನ ಥ್ಯಾಂಕ್ ಯು ಸ್ವಲ್ಪ ಎಲ್ಲ ಇವಾಗ ವಾಕರ್ಸ್ ನೀವು ನೋಡ್ಕೋಬೇಕು ಸರ್ ನಾವು ಅಲ್ಲಿಂದ ಬಂದು ಒಂದ್ ಲೈಟ್ ಹೋಗಿಲ್ಲ ಅಂತ ಇದು ಮಾಡಕ್ ಆಗೋದಿಲ್ಲ ಸ್ವಲ್ಪ ನೀವು ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಎಲ್ಲಿ ಮತ್ತೆ ಈ ಬೆಂಚಸ್ ನೋಡ್ಸಿ ಮೇಡಮ್ ಇದಾರೆ ನಮ್ಮ ಚಂದ್ರಣ್ಣ ಆಮೇಲೆ ನಮ್ಮ ಸತೀಶ್ ಟೀಮ್ ಇದೆ ದೇ ಆರ್ ದ ರೆಗ್ಯುಲರ್ ವರ್ಕರ್ಸ್ ಈ ಸ್ಮಾಲ್ ಇಶ್ಯೂಸ್ ಏನಿದೋ ಅದೆಲ್ಲ ಅವರೇನೆ ಸ್ವಲ್ಪ ಮಾಡ್ತಾ ಇದ್ದಾರೆ ಓಕೆ ಏನಿವತ್ತು ನರಸೀಪುರ ಕೆರೆ ಅಂದರೆ ತಿಂಡ್ಲ ಕೆರೆ ಅಂತ ಅದು ಆದರೆ ಸರ್ವೆ ನಂಬರ್ ಬಂದು ನರಸೀಪುರ ಕೆರೆ ಆಗಿದೆ. ನಾವೆಲ್ಲ ತಿಂಡ್ಲ ಗ್ರಾಮಸ್ಥರು ಏನಿವತ್ತು ವಿದ್ಯಾಣಪುರ ಭಾಗದಲ್ಲಿ ನಮ್ಮ ನಾಗರಿಕರಿದ್ದಾರೆ. ಇವತ್ತು ರಾತ್ರಿ ಸಹ ಏನು ನಡೆದು ವಾಕಿಂಗ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಯಾಕೆಂದರೆ 6 ಗಂಟೆ ಆದಮೇಲೆ ಕತ್ತಲಾಗ್ತಾ ಇತ್ತು. ಇವತ್ತು ಲೈಟು ಉದ್ಘಾಟನೆ ಆಗಿದೆ. ಇವತ್ತು 6 ಗಂಟೆಯಿಂದ 8:30 ಗಂಟೆ ವಾಕಿಂಗ್ ಮಾಡಬಹುದು. ಎಲ್ಲ ಸಾರ್ವಜನಿಕರು ನಾಗರಿಕ ಬಂಧುಗಳಿಗೆಲ್ಲ ಒಂದು ಒಳ್ಳೆಯ ಉಪಯೋಗ. ಎಲ್ಲರೂ ಇದನ್ನು ಉಪಯೋಗನ ಪಡಿಸ್ಕೋಬೇಕು ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ಕೃಷ್ಣ ಬೈರೇಗೌಡರ ಉಸ್ತುವಾರಿಯಲ್ಲಿ ಬೊಮ್ಮಸಂದ್ರ ಕೆರೆ, ನರಸೀಪುರ ಕೆರೆ ಮತ್ತು ನರಸೀಪುರ ಇನ್ನೊಂದು ಚಿಕ್ಕ ಕೆರೆ, ಈ 3 ಕೆರೆಗೂ ಇವತ್ತು ಲೈಟಿಂಗ್ ಬಂದಿದೆ. ಖಂಡಿತವಾಗಿ ಯಾರೂ ಇದನ್ನು ಈ ಒಂದು ಲೈಟಿಂಗ್ ಅನ್ನೋ ಒಂದು ಆಪರ್ಚುನಿಟಿ ಕೊಟ್ಟಿರಲಿಲ್ಲ. ಅದು ಕೃಷ್ಣ ಬೈರೇಗೌಡರ ಒಂದು ಉದಾರತ್ವದಲ್ಲಿ ಇವೆಲ್ಲ ಆಗಿದೆ. ಅವ್ರ ಸಹಕಾರ ನಮಗಿನ್ನೂ ಇರಬೇಕು. ಅವ್ರಿಗೆ ನಮ್ಮ ನಾಗರಿಕ ಬಂಧುಗಳೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರಿ ಅಂತ. ಇವತ್ತು ನಮ್ಮ ಬ್ಯಾಟರಾಂಪುರ ಕ್ಷೇತ್ರದ ವಿದ್ಯಾಣಪುರ ಹಾಗೂ ಬೊಮ್ಮಸಂದ್ರ ವಾರ್ಡುಗಳಲ್ಲಿ 3 ಅಂದರೆ ಬೊಮ್ಮಸಂದ್ರ ಕೆರೆ ಹಾಗೂ ನರಸೀಪುರ 1ನೇ ಕೆರೆ ಹಾಗೂ 2ನೇ ಕೆರೆಗೆ ನಮ್ಮ ಶಾಸಕರು ಹಾಗೂ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರು ಅವರ ಸರ್ಕಾರದ ಅನುದಾನದ ಅಡಿಯಲ್ಲಿ ಇವತ್ತು ಈ 3 ಕೆರೆಗೂ ದೀಪದ ಅಂದರೆ ಪಾದಚಾರಿ ನಡೆಯೋ ಜಾಗಕ್ಕೆ ದೀಪದ ವ್ಯವಸ್ಥೆ ಅಂದರೆ ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಎಲ್ಲ ನಾಗರಿಕರಿಗೆ ಸಾಯಂಕಾಲ 6 ಗಂಟೆ ಆದರೆ
ವಾಕಿಂಗ್ ನಿಲ್ಲಿಸ್ಬೇಕಾಗಿ ಬರ್ತಿತ್ತು. ಯಾಕಂದರೆ ಕತ್ಲೆ ಪ್ಲಸ್ಸು ಈ ಸಣ್ಣ ಕ್ರಿಮಿಕೀಟಗಳಿಂದ ತೊಂದರೆ ಆಗ್ತಿತ್ತು. ಸೊ ಇದೆಲ್ಲ ಒಂದು ಗಮನದಲ್ಲಿ ಇಟ್ಕೊಂಡು ನಮ್ಮ ಶಾಸಕರಿಗೆ, ಕೃಷ್ಣ ಬೈರೇಗೌಡರಿಗೆ ಯಾರು ಹೋಗಿ ಮನವಿ ಕೊಡದೆ ಹೋದರೂ ಅವರು ಖುದ್ದಾಗಿ ಈ 3 ಕೆರೆಗೆ ಒಂದು ಬೆಳಕಿನ ವ್ಯವಸ್ಥೆನ ಮಾಡಿಕೊಟ್ಟು ಒಂದು ಹೆಲ್ತ್ ಈಸ್ ವೆಲ್ತ್ ಅನ್ನೋ ಒಂದು ಗಮನದಲ್ಲಿಟ್ಕೊಂಡು ಆರೋಗ್ಯಕ್ಕೆ, ನಡಿಗೆ ಹಾಗೂ ಜನರ ಒಂದು ಅನುಕೂಲಕ್ಕೆ ಈ 3 ಕೆರೆಗಳಲ್ಲಿ ದೀಪದ ಬೆಳಕಿನ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ವ್ಯವಸ್ಥೆಯನ್ನು ಎಲ್ಲ ನಾಗರಿಕರು ಸದುಪಯೋಗ ಪಡಿಸ್ಕೊಂಡು ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ವಿ ನಾರಾಯಣಗೌಡ, ಬ್ಲೂಮ್ ಫೀಲ್ಡ್ ಗಾರ್ಡನ್ನಿಂದ ನಾನು ಬಂದಿದ್ದೇನೆ. ನಾನು ಪ್ರತಿದಿನ ಇಲ್ಲಿ ವಾಕ್ ಮಾಡ್ತಿರ್ತೇನೆ. ಸಂಜೆ ಹಾವುಗಳ ಕಾಟ ಬಹಳ ಇತ್ತು. ಅದನ್ನು ನಿವಾರಣೆ ಮಾಡಲಿಕ್ಕೆ ಮಾನ್ಯ ಮಂತ್ರಿಗಳಂತ ಕೃಷ್ಣ ಬೈರೇಗೌಡರು ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಸಾರ್ವಜನಿಕರಿಗೆ ಬೇಕಾದಂಥ ಕಾರ್ಯಕ್ರಮ. ಯಾರೂ ಅರ್ಜಿ ಸಹ ಕೊಟ್ಟಿಲ್ಲ, ನಾವು ಯಾರೂ ಕೇಳಿಲ್ಲ. ಸ್ವತಃ ಅವ್ರ ಕಾರ್ಯಕರ್ತರೇ ಇದನ್ನು ಮುಂದಾಗಿ ವಿಷಯ ಅವ್ರ ಗಮನಕ್ಕೆ ತಂದು ಇಂಥ ಸ್ವಯಂ ಸೇವೆಯನ್ನು ಮಾಡೋದಂತೂ ಭಾಳ ಪ್ರಶಂಸನೀಯ. ಇಂಥ ಕೆಲಸಗಳು ಮುಂದುವರಿಸ್ಕೊಂಡು ಹೋಗಬೇಕು. ಅದಕ್ಕೆ ನಾವೆಲ್ಲರೂ ಬೆಂಬಲ ನೀಡ್ತೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ. ಮಹಾಬಲೇಶ್ವರ ಹೆಗಡೆ ಅಂತ, ಇಲ್ಲಿ ಫಸ್ಟ್ ಬ್ಲಾಕ್ BL ಲೇಔಟೆಲ್ಲ ಇರೋದು. ಡೈಲಿ ವಾಕಿಂಗ್ ಬರ್ತಾ ಇರ್ತೇನೆ. ಲೈಟಿಂಗ್ ಅರೇಂಜ್ಮೆಂಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಈಗ. ಯಾಕಂದರೆ 5:30 6 ಗಂಟೆಗೆಲ್ಲ ಕತ್ತಲಾಗ್ಬಿಡುತ್ತೆ. ಸುತ್ತಲೂ ಆಲ್ ರೌಂಡ್ ಹೋಗಿ ಬರೋಕ್ಕೆ ಅನುಕೂಲ. ಲೈಟ್ ಎಲ್ಲ ಸುಮಾರು 15-20 ವರ್ಷ ಮೇಲೆ ಆಯ್ತು. ಅಲ್ಲೇ ರೋಡ್ ಆ ಕಡೆ, ಮೇನ್ ರೋಡ್ ಆ ಕಡೆ ಇದೆ ಮನೆ. ಚೆನ್ನಾಗಿ ಚೆನ್ನಾಗುತ್ತೆ ಪಾರ್ಕಿಂಗ್ ಮುಂದೆ. ಬರ್ತಾ ಇರ್ತೀವಿ ಮೋಸ್ಟ್ಲಿ ವಾಕಿಂಗು. ಬಟ್ 5:30 ಒಳಗೆ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಆಮೇಲೆ ಸೊಳ್ಳೆ ಕಾಟ, ಲೈಟ್ ಕತ್ತಲೆ ಆಗುತ್ತೆ ಅಂತ. ಈಗ ಲೈಟ್ ಹಾಕಿದ್ರೆ ಇನ್ನೂ ಸ್ವಲ್ಪ ಜನರಿಗೆ ಅನುಕೂಲ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು MP ಕುಲಕರ್ಣಿ ಅಂತ. ನಾನು ಇಲ್ಲಿ BL 3rd ಬ್ಲಾಕ್ನಲ್ಲಿ ವಾಸಿಸ್ತೀನಿ. ಸುಮಾರು ನಾನು ಒಂದು 10-15 ವರ್ಷದಿಂದ ಇಲ್ಲಿ ನಾನು ವಾಕಿಂಗ್ ಬರ್ತಾ ಇದ್ದೇನೆ. ಇಷ್ಟು ದಿವಸ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂತಂದರೆ, ಸಾಯಂಕಾಲ 5:30-6 ಗಂಟೆ ಮೇಲೆ ಇಲ್ಲಿ ವಾಕ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯಾಕಂತಂದರೆ ಲೈಟ್ಗಳು ಇರಲಿಲ್ಲ. ಹೀಗಾಗಿ ಮತ್ತು ಸೊಳ್ಳೆಗಳ ಕಾಟ, ಹಾವುಗಳು, ಹುಳ ಪುಡಿಗಳ ಕಾಟ ಹೀಗೆಲ್ಲ ಆಗಿ ನಾವು ಬೇಗನೆ ಮನೆಗೆ ಹೋಗ್ಬೇಕಾಗ್ತಿತ್ತು. ಈಗ ಮಾನ್ಯ ಮಂತ್ರಿವರರು ಮತ್ತು ನಮ್ಮ ಸರ್ಕಾರವು ಈ ಲೈಟಿನ ವ್ಯವಸ್ಥೆ ಮಾಡಿದ್ದು ತುಂಬ ಸ್ತುತ್ಯಾರ್ಹ ಕಾರ್ಯ ಅಂತ ಹೇಳಿ ನಾನು ಹೇಳ ಬಯಸ್ತೀನಿ. ಭಾಳ ಒಳ್ಳೆಯ ಕೆಲಸ ಆಯಿತು. ನಮಗೆ ಒಂದು ಸ್ವಲ್ಪ 6-6:30-7 ಗಂಟೆವರೆಗೆ ನಾವು ಇಲ್ಲಿ ಆರಾಮಾಗಿ ವಾಕ್ ಮಾಡ್ಬೋದು. ತುಂಬ ಸುಂದರವಾಗಿದೆ ಇದು. ನಾವು ಅನು ಗೋಪಾಲರಾವ್ ಅಂತ ವೆಂಕಟಸ್ವಾಮಪ್ಪ ಲೇಔಟಿಂದ ಮಾತಾಡ್ತಾ ಇರೋದು. ಫಸ್ಟು ನಾವು ಲಕ್ಷ್ಮೀ ಹರಿ ಸರು ಮತ್ತು ಕೃಷ್ಣ ಬೈರೇಗೌಡ ಸರ್ ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಅಂತ ಹೇಳಬೇಕು. ನಮಗೆ ಇಷ್ಟು ಒಳ್ಳೆ ಪಾರ್ಕು ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ನಮಗೆ ತುಂಬ ಥ್ಯಾಂಕ್ ಯು ಅಂತಲೇ ಹೇಳಬೇಕು ಅವ್ರಿಗೆ. ಆಮೇಲೆ ಮೋರವರು ನಮ್ಗೆ ಈ ಥರ ವಾತಾವರಣ, ಎನ್ವೈರ್ಮೆಂಟ್ ಸಿಗೋದಂದರೆ ನಾವು ನಿಜವಾಗ್ಲೂ ತುಂಬ ಲಕ್ಕಿ ಅಂತಲೇ ಹೇಳ್ಕೊಬೇಕು. ಆ್ಯಂಡ್ ಮೋರವರು ಮತ್ತು ಇಲ್ಲಿ ನಮಗೆ ಒಂದು ಕೆರೆ ಇರೋದ್ರಿಂದ ಅದು ಒಂದು ಅನುಕೂಲ, ಪ್ಲಸ್ ಪಾಯಿಂಟ್ ಆಗ್ತದೆ. ಆಮೇಲೆ ಗ್ರೀನರಿನೂ ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ. ಮತ್ತು ನಾವು ಬಂದು ಒಂದು ಯೋಗ ಮಾಡ್ಕೊಳ್ಳೋದಾಗಲಿ, ಒಂದು ಎಕ್ಸಸೈಸ್ ಮಾಡ್ಕೊಳ್ಳೋದಾಗಲಿ ಎಲ್ಲದಕ್ಕೂ ನಮಗೊಂದು ಅನುಕೂಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೋರವರು ಅಲ್ಲೊಂದು ಹಟ್ ಮಾಡಿದ್ದಾರೆ. ಆ ಹಟ್ಟು ತುಂಬ ಚೆನ್ನಾಗಿದೆ. ಬಟ್ ಅಲ್ಲೊಂದು ನಾವು ಕೇಳ್ಕೊಳ್ಳೋದೇನೆಂದರೆ, ಅಲ್ಲೊಂದು ನಮಗೊಂದು ಎಕ್ಸಸೈಸ್ ಜಿಮ್ದು ಅದೊಂದು ಸ್ವಲ್ಪ ನಮಗೊಂದು ಎಕ್ಸ್ಟ್ರಾ ಒಂದು ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗ್ತದೆ ಅಂತ ನಮಗೊಂದು ಇದು ಕೋರಿಕೆ ಅಂತ ನಾವು ಹೇಳ್ತೀವಿ. ಮತ್ತು ಅಲ್ಲೊಂದು ಏನಂದರೆ ಲೈಟು, ಅದು ಮೇಯ್ನ್ ಏನಂದರೆ ತುಂಬ ಜನಗಳಿಗೆ ಬೆಳಗ್ಗೆ ಹೊತ್ತು ಬರೋಕ್ಕಾಗಲ್ಲ ವಾಕಿಂಗ್ಗೆ. ಇವಾಗ ನಮಗೊಂದು ಲೈಟ್ ಹಾಕ್ಕೊಟ್ರೆ ವಾಕ್ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತದೆ. ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಕಷ್ಟ, ಮೋರವರ್ ಮಾರ್ನಿಂಗ್ಸ್ ಬರೋಕ್ಕಾಗಲ್ಲ. ಇವನ್ ಲೇಡೀಸ್ಗೂ ಅಷ್ಟೇ, ಮನೆಯಲ್ಲಿ ಕೆಲಸಗಳಿರ್ತವೆ ಅಂತ ಅಂದ್ಬಿಟ್ಟು. ಸೊ ಈ ಲೈಟ್ ಹಾಕಿರೋದ್ರಿಂದ ತುಂಬ ನಮ್ಗೆ ಅಡ್ವಾಂಟೇಜಸ್ಸು. ಬಂದು ಈವ್ನಿಂಗ್ಸ್ ಅಟ್ಲೀಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಲೇಡೀಸ್ ಆಗಲಿ, ಜೆಂಟ್ಸ್ ಆಗಲಿ, ಮಕ್ಕಳಾಗಲಿ ಯಾರಾದ್ರೂ ಪ್ರತಿಯೊಬ್ಬರೂ ಬಂದು ಈ ಜಾಗನ ನಾವು ಉಪಯೋಗಿಸ್ಕೊಳ್ಬೋದು ಅಂತ ಅಂದ್ಬಿಟ್ಟು ನಾವು ಇದು ಹೇಳ್ಕೊತೀವಿ. ಬಟ್ ಶುಡ್ ಬಿ ಥ್ಯಾಂಕ್ಫುಲ್ ಟು ಹರಿ ಸರ್ ಆ್ಯಂಡ್ ಕೃಷ್ಣ ಬೈರೇಗೌಡ ಸರ್ ಅಂತ ಹೇಳ್ಕೊತೀವಿ. ನಾನು ವೆಂಕಟಸ್ವಾಮಪ್ಪ ಲೇಔಟಿಂದ ಮಾತಾಡ್ತಿರೋದು, ರಾಧಾ ಅಂತ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಪಾರ್ಕಲ್ಲಿ ಲೈಟ್ಸು, ಗಿಡಗಳು ಮತ್ತು ವಾಕಿಂಗ್ ಟ್ರ್ಯಾಕು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಲಕ್ಷ್ಮೀ ಅಕ್ಕ, ಹರಿ ಸರು, KBG ಸರು, ಮತ್ತು ಲಾಸ್ಟ್ ಟೈಮು ಮೀನಾಕ್ಷಿ ಮೇಡಮು ಬಂದಿದ್ದರು ಇನಾಗ್ರೇಷನ್ಗೆಲ್ಲ. ಇವಾಗ್ಲೂ ಲೈಟಿಂಗ್ಸ್ಗೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ವಾಕಿಂಗ್ ಟ್ರ್ಯಾಕು ತುಂಬ ಚೆನ್ನಾಗಿದೆ. ಏಜ್ ಆದವ್ರಿಗೆಲ್ಲ ಯಾವುದೇ ಟೈಮಲ್ಲಿ ಬಂದ್ರೂ ಸೇಫ್ಟಿ ಇದೆ. ಹಾಗೆ ಜಿಮ್ದು ಇನ್ನೂ ಒಂದು ಎಕ್ಸ್ಟ್ರಾ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ. ಆಮೇಲೆ ನಮಗೆ ಲೇಔಟಲ್ಲೂ ಅಷ್ಟೇ ಸ್ವಲ್ಪ ಲೈಟ್ಸ್ಗಳ್ದೆಲ್ಲ ಅರೇಂಜ್ ಮಾಡಬೇಕು. ಚೂರು ಮೇನ್ ರೋಡದನ್ನು ಕೇಳಿದ್ದೀವಿ ಸರ್ಗೆ, ಮಾಡ್ತೀವಿ ಅಂದಿದೆ ಹೇಳಿದ್ದಾರೆ.
ಅದನ್ನೇ ಎಲ್ಲ ಸ್ವಲ್ಪ ಅರೇಂಜ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಅವರು ತುಂಬ ತುಂಬ ಥ್ಯಾಂಕ್ಸ್ ಇಷ್ಟು ಮಾಡಿರೋದು. ಇನ್ನು ನಮಗೆ ಏನೇ ಕೇಳಿದ್ರು ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ದಾರೆ. Only flight lieutenant P.S. Patwal, and I have retired 2007. I am staying in Nanjapal layout. And sir, this one night we are, Madam Minister, I request that there is a lot of problem actually in the while moving night times, walking the gardens. We feel lot of reptiles, especially snakes and all. These insects, they can hit us and they can bite us. So that the light is you are providing light, very nice, and we are very commendable. It's a very commendable job. Achha, whatever these gymnastic items are here, they are very good to strengthen the body, and good strength we can have, and we can do exercise. But this required maintenance, and there should be whatever the greenish things should be on this one lake, and lake to be clean. It is a very tremendous job. Thank you very much. ನನ್ನ ಹೆಸರು ನಾಗರಾಜ್ BS ಅಂತ, 4th ಬ್ಲಾಕ್ BL ಲೇಔಟಿಂದ ಬರ್ತಾಯಿದ್ದೀನಿ. ಸೊ ಇಷ್ಟು ವರ್ಷ ವಾಕಿಂಗ್ ಮಾಡೋಕ್ಕೆ ಭಾಳ ತೊಂದರೆ ಇತ್ತು. ಈಗ ಕೃಷ್ಣ ಬೈರೇಗೌಡರು ಬಂದು ಇಲ್ಲಿ ಲೈಟ್ಗಳೆಲ್ಲ ಹಾಕಿ ವಾಕಿಂಗ್ ಮಾಡೋರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಇಲ್ಲೆಲ್ಲ ಹಾವುಗಳು ಮತ್ತೊಂದು ಎಲ್ಲ ಭಾಳ ಓಡಾಡಿದ್ರೆ ಲೈಟ್ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಭಾವಿಸು ಧನ್ಯವಾದಗಳು ಹೇಳ್ತೇನೆ. ಸರ್ ಈ ಕಡೆ ಸರ್. ಎಷ್ಟಿದೆ ಎಪಿ ಫುಲ್ ರೌಂಡ್ ಎಷ್ಟಿದೆ? 2.25. 2 ರೌಂಡ್ ಹೊಡೆದ್ರೆ ಈಸಿಯಾಗಿ 5 ಕಿಲೋಮೀಟರ್ಸ್ ವಾಕ್ ಆಗುತ್ತೆ ಅಲ್ವಾ? ಬಟ್ ಎಷ್ಟೊತ್ತು ತನಕ ಪಾರ್ಕ್ ಓಪನ್ ಆಗಿರೋದು? ಇವಾಗ 6:30 ಕ್ಲೋಸ್ ಮಾಡ್ತಿದ್ರು. ಯೂಸ್ ಮಾಡ್ತಾ ಇದ್ದೀರಾ? ಮಾರ್ನಿಂಗ್ 5 to 6:30. ಕರೆಕ್ಟ್. ಎಲ್ಲ ಪಾರ್ಕಲ್ಲೂ 8:15 ಅಲ್ಲೂ ಅಷ್ಟೇ ಇದೆ. ಲೈಟ್ ಇದೆ, ಇಲ್ಲಿದೆ. ಚೆಕ್ ಮಾಡ್ತಾರೆ ಬೆಳಗ್ಗೆ, ಚೆಕ್ ಮಾಡ್ತಾರೆ. ಇಲ್ಲೆಲ್ಲ ಸ್ವಲ್ಪ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಬಿಟ್ಟು ಹಾಂ ಮೇಡಮ್, ಇನ್ನೂ ಸ್ವಲ್ಪ ಹಾರ್ಡ್ಲಿ 5 ಕಿಲೋಮೀಟರ್ಸ್ ಮತ್ತೆ ಚಂದ್ರನ ವಾರ್ಡ್. ಸಾಯಂಕಾಲ ತಿರುಗಿ ಅಲ್ಲಿ ಟ್ರಾಫಿಕಲ್ಲಿ ಹೋಗೋದು ಬೇಡ ಅಂತ. ಅಂಡ್ ನಾಳೆ ಟ್ರಿಪ್ಗೆ ಎಲ್ಲ ರೆಡಿ ಆಗ್ಬೇಕಲ್ಲ. ಏನಂತ ಯಾವುದೋ ಟೈಮಿಗೆ ಬರ್ತಾರೆ ಯಾವುದೋ ಕೊಟ್ಟೆ ಸುಬ್ಬಣ್ಣ ಬರೋಣ. ಟೀಮ್ KBJ ಹರಿ ಸರ್ಗೆ ಮೋಹನ್ ಅವರು